ಕನ್ನಡ ಚಿತ್ರರಂಗದ ಅಲ್ಟಿಮೇಟ್ ಸೂಪರ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ 49ನೇ ಹುಟ್ಟುಹಬ್ಬದ ಸಂಭ್ರಮ ಇವತ್ತು. ಸಂಭ್ರಮವನ್ನು ಅವರ ಸೆಲೆಬ್ರಿಟೀಸ್ ಇಡೀ ರಾಜ್ಯಾದ್ಯಂತ ಹಬ್ಬದ ರೀತಿ ಆಚರಿಸ್ತಾ ಇದ್ದಾರೆ. ನಾವಿವತ್ತು ಇರ್ತಕ್ಕಂಥದ್ದು ಯಲಹಂಕದ ಕೋಗಿಲಿನಲ್ಲಿ ಯಲಹಂಕದ ಸೆಲೆಬ್ರಿಟೀಸ್ ಡಿ ಬಾಸ್ನ ಸಂಭ್ರಮವನ್ನು ಯಾವ ರೀತಿ ಆಚರಿಸ್ತಾ ಇದ್ದಾರೆ ನೋಡೋಣ ಬನ್ನಿ. ಮೇಡಮ್, ಹೇಗಿದೆ ಮೇಡಮ್ ಇವತ್ತಿನ ಆಚರಣೆ? ಇವತ್ತು ನಾವು ಹಬ್ಬ ಮಾಡ್ತಿದ್ದೀವಿ ಸರ್. ಅಂದರೆ ಯುಗಾದಿ ಇನ್ನೂ ಮುಂದೆ ಎಲ್ಲೋ ಇದೆ, ಸಂಕ್ರಾಂತಿ ಆಗಿದೆ, ಅಂದರೆ ನಮಗೆಲ್ಲ ಇವತ್ತೇ ಅಂತ ನಮ್ಗೆ ಅನಿಸಿದೆ. ಯಾಕಂದರೆ ಈ ಡಿ ಬಾಸ್ ಸೆಲೆಬ್ರಿಟಿ ಪ್ರತಿಯೊಬ್ಬರು ಇವತ್ತು ನಾವು ಹಬ್ಬ ಅಂತ ಅಂದ್ಕೊಡ್ತೀವಿ. ಯಾಕೆ ಅಂತಂದರೆ ಇವತ್ತು ನಮ್ಮ ಮನೆಯಲ್ಲಿ ನಾವು ಬರ್ಡೇ ಮಾಡ್ಕೋತೀವೋ ಮಾಡ್ಕೊಳ್ಳೋ ಗೊತ್ತಿಲ್ಲ, ಅಂದರೆ ಬಾಸ್ ಬರ್ಡೇಗೋಸ್ಕರ ನಾವು 1 ವರ್ಷವರೆಗೂ ಕಾಯ್ತಿರ್ತೀವಿ. ಅದಾದಮೇಲೆ ಟ್ರೈಲರ್ ರಿಲೀಸ್ ಮಾಡ್ತಾರೆ, ಯಾವುದಾದ್ರೂ ಒಂದು ರಿಲೀಸ್ ಮಾಡ್ತಿದ್ರು. ಈ ವರ್ಷ ನಾವು ಅದನ್ನು ಮಿಸ್ ಮಾಡ್ಕೊಂಡಿದ್ದೀವಿ, ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳೆಲ್ಲ ನಮ್ಗೆ ಸಿಗುತ್ತೆ ಅಂತ ನಾವು ಕಾಯ್ತಿದ್ದೀವಿ. ಸಿಗುತ್ತೆ ಸರ್. ಮೇಡಮ್, ಏನಿಲ್ಲ, ಯಾಕಂದರೆ ಯಾವ್ದಾದ್ರು ಒಬ್ಬ ಸೂಪರ್ ಸ್ಟಾರ್ ತನ್ನ ಬರ್ತಡೆಗೆ ಏನು ಹೇಳ್ತಾರೆ ಅಂತಂದರೆ, ನೀವು ಒಂದಷ್ಟು ಅಕ್ಕಿ ಮೂಟೆಗಳನ್ನ ಏನಾದರೂ ತೊಗೊಂಬಂದು ಕೊಡಿ ಅಂತ ಆಶ್ರಮಗಳಿಗೆ ವ್ಯವಸ್ಥಿತವಾಗಿ ತಲುಪಿಸ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನಾವು ಸೆಲೆಬ್ರಿಟಿಗಳು ನೋಡಿದ್ದೀವಿ, ಫಿಲಮ್ ಆ್ಯಕ್ಟರ್ಸ್ ನೋಡಿದ್ದೀರಿ, ಯಾರಾದರೂ ಒಬ್ಬರಾದರೂ ಈ ಥರ ಹೇಳಿದ್ದು ನಾವು ಎಲ್ಲೂ ಕಂಡಿಲ್ಲ ಸರ್. ಅಂದರೆ ಬೇರೆಯವ್ರ ಬಗ್ಗೆ ನಾವು ಹೇಳಬಾರ್ದು. ನಮ್ಮ ಬಾಸ್ ಹೇಳಿರೋದು ಒಂದು ಬರ್ಡೇ ದಿನ ಹೇಳಿದವರು. ಯಾಕಂದರೆ ಅವತ್ತು ಮುಂಚಿನ ದಿನ ಹೇಳಿದ್ರು, ನನಗೆ ಕೇಕು, ಹೂನಾರ, ಇನ್ನೊಂದು ಯಾವುದು ತರಬೇಡಿ, ನನಗೆ ತಂದರೆ ಅಕ್ಕಿ ತೊಗೊಂಡು ಬನ್ನಿ, ಅರ್ಧ ಕೆ ಜಿ ನಿಮ್ಮ ಕೈಲಿ ಆಗಿದೆ ಅಷ್ಟು ತೊಗೊಂಡು ಬನ್ನಿ, ಅದಕ್ಕೆ ನಾನು ಬದ್ಧ, ಇದನ್ನೆಲ್ಲದಕ್ಕೂ ನಾನು ಎಲ್ಲಿ ಕಳಿಸ್ತೀನಿ ಅಂತ ಅವ್ರಿಗೆ ನಾವು ಅಂದ್ಕೊಂಡಿದ್ದಾಗ ಅವ್ರು ಹೇಳಿದ್ರು, ಅನಾಥಾಶ್ರಮಕ್ಕೆ ಕಳಿಸ್ತೀನಿ, ಸ್ಕೂಲ್ಗಳಿಗೆ ಕಳಿಸ್ತೀನಿ, ಬಡವ್ರ ಮಕ್ಕಳು ಯಾರಿದ್ದಾರೆ ಅಂತ ಹುಡುಕಿ ಕಳಿಸ್ತೀನಿ ಅಂತ. ಅವತ್ತಿಂದನೂ ನಾವು ನಡ್ಕೊಂಡೇ ಬಂದಿದ್ದೀವಿ ಸರ್. ಅಲ್ಲಿ ಹೋಗ್ತೀವೋ ಇಲ್ಲೋ ಗೊತ್ತಿಲ್ಲ, ಅನಾಥಾಶ್ರಮ, ಸ್ಕೂಲು ಮತ್ತೊಂದು ಎಲ್ಲ ಹುಡುಕಿ ನಾವು ನಮ್ಮಂಥ ಸೆಲೆಬ್ರಿಟಿಗಳು ಎಲ್ಲರೂ ಹೋಗ್ತಾರೆ, ಅವ್ರ ಕೈಯಲ್ಲಿ ಆದಷ್ಟು ಅವರು ಮಾಡ್ತಾರೆ. ಅವ್ರ ಹೆಸರಿನಲ್ಲಿ ದಾನ ಧರ್ಮ ನಾವು ಮಾಡ್ತಿದ್ದೀವಿ ಸರ್. ಅದು ಅವರಿಂದ ನಾವು ಕಲ್ತಿದ್ದು ಸರ್. ಸರ್, ಇಡೀ ಭಾರತೀಯ ಚಿತ್ರರಂಗದಲ್ಲೇ ಕಲ್ಟ್ ಫ್ಯಾನ್ ಬೇಸ್ ಅಂತ ನಾವೇನಾದರೂ ಕರೆಯೋದ? ಇಲ್ಲ. ಒಬ್ಬ ರಾಜಕಾರಣಿನ 8 ತಿಂಗಳು ತೊಗೊಂಡ್ರಿ ಅರೆಸ್ಟ್ ಮಾಡೋದಕ್ಕೆ. ಹೆಸರು ಬೇಡ, ರಾಜಕಾರಣಿನ ನಮ್ಮ ಬಾಸ್ನ ಅರ್ಧ ಗಂಟೆಲಿ ಅರೆಸ್ಟ್ ಮಾಡಿದ್ರಿ, ತಲೆ ಮೇಲೆ ಎಳೆದ್ಬಿಟ್ಟು ಇರಲಿ ಸರ್, ಇದೆಲ್ಲ ಒಂದು ಪಾಠ. ಮುಂದಕ್ಕೆ ಗೊತ್ತಾಗುತ್ತೆ, ಈಚೆ ಬಂದೇ ಬರ್ತಾರೆ, ಇವತ್ತೆಲ್ಲ ನಾಳೆ ಬರಲೇಬೇಕು, ಬರ್ತಾರೆ. ಮಾಡೋರ್ಗೆ ಒಳ್ಳೇದಾಗಲಿ, ಮಾಡಿಸೋರ್ಗೂ ಒಳ್ಳೇದಾಗಲಿ, ಅವ್ರ ದೇವ್ರು ಚೆನ್ನಾಗಿಟ್ಟಿರಲಿ. ಆ ಅಪ್ಪ ಇದ್ದರೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗೋದು, ಎಷ್ಟೋ ಜನಕ್ಕೆ. ವರ್ಷಕ್ಕೆ ಅಪ್ಪ ಒಂದು ಸ್ಟೇಟ್ಮೆಂಟ್ ಎಲ್ಲಿ ಯಾರಿಗೂ ಈ ಕೈಲಿ ಕೊಟ್ಟಿದ್ದು ಈ ಕೈಲಿ ಗೊತ್ತಾಗಲ್ಲ. ಒಂದು ಸಲ ಮಾತ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅವರು, 2 ಕೋಟಿ ರೂಪಾಯಿ ಬೇಕು ನನಗೆ ವರ್ಷಕ್ಕೆ ಅಂತ. ಸ್ಯಾಂಡಲ್ವುಡ್ನ ನಟರೆ ಇವತ್ತು ಮಾತಾಡ್ಕತ್ತಾರೆ, 100% ಇಂಡಸ್ಟ್ರಿ ವಾಸ್ ಕ್ಲೋಸ್ಡ್ ಅಂತಾರೆ. ಹೌದು, 100% ಇಂಡಸ್ಟ್ರಿ ವಾಸ್ ಕ್ಲೋಸ್ಡ್ ಅಂತಾರೆ. ನಿಮ್ಮ ರಿಯಾಕ್ಷನ್ ಏನಿದೆ? 100% ಸರ್, ಅದು ಕ್ಲೋಸೇ, 100% ನಿಜನೇ. ಆದರೆ ಆಯಪ್ಪ ಇಲ್ಲಿದ್ದು ಎಷ್ಟೋ ಬಡಪಾಯಿಗಳಿಗಿದ್ದು ನಷ್ಟನೇ, ಅವ್ರಿಗೆ ಅಂತಲ್ಲ, ಕಲಾವಿದರು ತುಂಬ ನಷ್ಟ ಸರ್. ಕಲಾವಿದ್ರಿಗಾಗಲಿ ಎಷ್ಟೋ ಜನಕ್ಕೆ ಸರ್, ಬಡವ್ರ ಬಗ್ಗರಿಗೆ ಎಷ್ಟೋ ಜನಕ್ಕೆ ಆಟೋಗಳು ಕೊಡಿಸಿದ್ದಾರೆ, ಅಭಿಮಾನಿಗಳಿಗೆ ಆಟೋಗಳು ಕೊಡಿಸಿದ್ದಾರೆ. ನಮ್ಮ ಕಣ್ಣು ಮುಂದೆ ಇದೆ ಸರ್. ನಾವು ಯಾಕೆ ಎಲ್ಲ ಬಿಟ್ಟು ಬಂದು ನಿಂತ್ಕೊಂಡು ಮಾಡ್ತೀವಿ ಅಂದರೆ, ಈ ದಿನ ಹಬ್ಬದ ಥರ ಮಾಡ್ತೀವಿ ಅಂದರೆ, ನಮ್ಗೆ ಅವ್ರು ಮಾಡೋ ಒಳ್ಳೆ ಕೆಲಸಗಳು, ನಾವು ಹೀರೋ ಆಗಿ ಅಂತಲ್ಲ. ಆ ಅಪ್ಪನ ಹೃದಯ ಇದೆಲ್ಲ ತುಂಬ ವಿಶಾಲವಾದ ಹೃದಯ. ಆ ಅಪ್ಪನಿಗೆ ಆ ಅಪ್ಪನ ಟಾರ್ಗೆಟ್ ಮಾಡಿದ್ರು ಇದ್ದಾರೆ, ಒಳಗಡೆದವ್ರು ಇವತ್ತು ನಾಳೆ ಈಚೆ ಬರ್ತಾರೆ. ಒಳ್ಳೇದಾಗಲಿ ಮಾಡಿಸಿದವ್ರಿಗೆ. ಬಂದಾಗ ಹಬ್ಬ ಮಾಡೇ ಮಾಡ್ತೀವಿ ನಾವು, ಯಾರು ಕುಗಿಲ್ಲ, ಅಭಿಮಾನಿಗಳು ಕುಗ್ಗಲ್ಲ. ಒಂದು ನೇರ ಪ್ರಶ್ನೆ ಸರ್, ಹೇಳಿ ಸರ್. ಚೆನ್ನಾಗಿದ್ದಾಗ ಜೊತೆಲಿದ್ರು ಸರ್. ಮೊನ್ನೆ ಧನ್ವೀರ್ ಅವರು ಕೂಡ ಮಾತಾಡ್ತಾ ಹೇಳಿದ್ರು, ಹೌದು, ಯಾರ್ದೋ ಸಿನಿಮಾ ರಿಲೀಸ್ ಆದಾಗ ನಮ್ಮ ಬಾಸ್ ಬಿರಿಯಾನಿ ಕಳಿಸ್ತಿದ್ರು ಅಂತ. ಹೌದು, ಜೊತೆಲಿ ಇದ್ದು ಇವತ್ತು ಅವ್ರು ಒಬ್ಬರು ಇಲ್ಲ ಸರ್, ಎಕ್ಸೆಪ್ಟ್ ಧನ್ವೀರ್. ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ನಮಃಖರಂ ಅಂತಾರಲ್ಲ, ನಮಃಖರಂ ಇನ್ನೊಂದು ಮುಖ ಈ ನೋಡಬೇಕು. ನಿಮ್ಗೆ ಗೊತ್ತಿರುತ್ತೆ ಯಾರು ಅಂತ. ಧನ್ವೀರ್ ಒಬ್ಬನ ಬಿಟ್ಟರೆ ಇನ್ನೆಲ್ಲ ಯಾರು ಹಾಕಿಲ್ಲ ಬಿಡಿ. ಅವಾಗ ಚೆನ್ನಾಗಿರ್ಬೇಕಾದ್ರೆ ಪೋಸ್ಟ್ಗಳು ಏನು ನಮ್ಮ ಬಾಸ್ ಎಲ್ಲ ಹಾಕಿದ್ರು, ಒಳ್ಳೊಳ್ಳೆ ಕಡೆ ಕರ್ಸ್ಕೊಂಡ್ರು, ಪ್ರಮೋಷನ್ ಮಾಡಿಸ್ಕೊಂಡ್ರು, ಅವರಿಂದ ತುಂಬ ಉಪಯೋಗ ತೊಗೊಂಡ್ರು. ದೇವ್ರು ಅವ್ರಿಗೂ ಒಳ್ಳೇದು ಮಾಡಲಿ. ಏನಾಗ್ತದೆ ಅಂತ ಫಿಲಮ್ ಇಂಡಸ್ಟ್ರಿಗೆ ಇವಾಗ ಗೊತ್ತಾಗ್ತದೆ. ಅವ್ರಿಲ್ಲ ಅನ್ನೋ ಇದು, ಯಾರಿಗೆ ಲಾಸು ಯಾರಿಗೆ ದುಃಖ ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ. ಅಭಿಮಾನಿಗಳು ದುಃಖದಲ್ಲಿದ್ದಾರೆ ಸರ್. ಇವತ್ತೇನೋ ಜೋರಾಗಿ ಕಿಸ್ಲಾಡ್ಬೋದು, ಕೂಗಾಡ್ಬೋದು, ಒಳ್ಳೆತನ ಹೇಳ್ಬೋದು, ಆದರೆ ದುಃಖದಲ್ಲೇ ಇದ್ದೀವಿ ಸರ್. ಇವಾಗೂ ದುಃಖದಲ್ಲೇ ಇದ್ದೀವಿ. ಯಾಕಂದ್ರೆ ಅವ್ರು ಇಲ್ಲ ಅನ್ನೋ ಒಂದು ಕೊರಗು ನಮ್ಮ ಕಡೆ ಹೋಗ್ತಲ್ಲ. ಇವತ್ತು ನಾಳೆ ಬರ್ತಾರೆ ಸರ್. ಇನ್ನೇ ನೆಕ್ಸ್ಟ್ ತಿಂಗಳು ಆಚೆ ತಿಂಗಳಲ್ಲಿ ಬರ್ಬೋದು, ನಮಗೆ ಗೊತ್ತಿರೋಂಗೆ. ಇದು ಡಬಲ್ ಹಬ್ಬ ಮಾಡ್ತೀವಿ. ಯಾಕಂತಂದರೆ ಸರ್, ಈಗ ಕೋರ್ಟ್ ಹತ್ರ ಬಂದಾಗಲಿ ಯಾವ್ದಾದ್ರು ನೀವು 10,000 ಜನ ಸೇರಿಸ್ಬೇಕು ಅಂತಂದರೆ, ಹೌದು, ದರ್ಶನ ಬರ್ತಾರೆ ಅಂದರೆ ಸಾಕು. ಅದೇ ದುಡ್ಡು ಎಂಡ ಎಲ್ಲ ಕೊಡ್ಬೇಕು ಸರ್. ಬೇರೆ ಸೇರಿಸ್ಬೇಕು ಅಂದರೆ ನಮ್ಮ ಬಾಸ್ಗೆ ಆಟು ಹೇಳ್ತಾರಲ್ಲ, ಒಂದು ಮಾತು ಸಾಕು, ಸೇರ್ತಾರೆ, 100% ಸೇರ್ತಾರೆ. ನಾವು ಅದ್ರಲ್ಲಿ ಸೇರ್ತೀವಿ. ಅಭಿಮಾನಿಗಳು ಹೇಳೋದಿಷ್ಟೇ, ಸುಮ್ಮನೆ ಡಿ ಬಾಸ್ ಅಂತ ಕೂಗ್ಬಿಟ್ರಿ, ಮನಸ್ಸಲ್ಲಿರಲಿ, ಒಳ್ಳೇದಾಗಲಿ, ಕೂಗಾಡಿ ಸುಮ್ಮನೆ ಅವ್ರಿಗೂ ತೊಂದರೆ ಆಗೋದು ಬೇಡ. ನಾಳೆ ಸ್ವಲ್ಪ ಬಂದಾಗೂ ಅಷ್ಟೇ ಸ್ವಲ್ಪ ದಿನ ಆರಾಮಾಗಿರಲಿ, ರೆಸ್ಟ್ ಮಾಡಲಿ. ಆಮೇಲೆ ಎಲ್ಲರಿಗೂ ಸಿಗ್ತಾರೆ 100%. ತಪ್ಪಾಗಿದೆಯಾ ಇಲ್ವಾ, ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ ಸರ್. ಕಾನೂನು ಮುಂದೆ ಯಾರೂ ಇಲ್ಲ. ತಪ್ಪಾಗಿದ್ದರೆ ಶಿಕ್ಷೆ ಆಗುತ್ತೆ, ತಪ್ಪಾಗಿಲ್ಲ ಅಂದರೆ ಒಳ್ಳೆ ಮನುಷ್ಯ ಅಂದರೆ 100% ಆಚೆ ಬರ್ತಾರೆ, ಒಳ್ಳೇದಾಗುತ್ತೆ. 100% ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ. ಯಾಕಂದರೆ ಒಂದು ಪ್ರಾಣಿಗೂ ಕೆಟ್ಟದ್ದು ಬಯಸಿದವರಲ್ಲ, ಪ್ರಾಣಿಗೂ ಒಂದು ತೊಗೊಳ್ರಿ ಅಂತ ಹೇಳಿದವ್ರು, ದತ್ತು ತೊಗೊಳ್ರಿ ಅಂತ ಹೇಳಿದವ್ರು ಕೊರೋನಾ ಟೈಮಲ್ಲಿ. ಯಾರಿಗೂ ಕೆಟ್ಟದ್ದು ಬಯಸಿದವರಲ್ಲ. ಬಯಸೋರಂದ್ರೆ ನಾವು ನಂಬೋರು ಅಲ್ಲ, ನಂಬಕ್ಕೆ ನಾವು ಮುಟ್ಟಾಡ್ರು ಅಲ್ಲ. ಇವತ್ತು ನಾಳೆ ಬರ್ತಾರೆ, ಚೆನ್ನಾಗಿರ್ತಾರೆ. ನಾವು ಅಭಿಮಾನಿಗಳು ದಿದಿ ಕೆಡಬೇಡ್ರಿ ಅಷ್ಟೇ. ಇದೊಂದು ಪ್ರಶ್ನೆ. ಈಗ ನಡೆದಿದ್ದ ಘಟನೆ, ಯಾರೋ ಅಭಿಮಾನಿಯಾಗಿ ಮನೆ ಹತ್ರ ಹೋಗಿದ್ದಾರೆ,
ಅವ್ರಿಗೆ ಏನಂದ್ರೆ ಒಂದು ಫೀಲು. ಅವ್ರಿಗೆ ಪ್ರತಿ ವರ್ಷ ಮನೆ ಹತ್ರ ಹೋಗ್ತಿದ್ರು, ಎಲ್ಲಿಂದನೋ ಬಂದಿದ್ದಾರೆ, ಮನೆ ಹತ್ರ ಹೋಗಿದ್ದಾರೆ. ಹೋಗಿ ನನ್ನ ಬಾಸ್ ಮನೆ ಹತ್ರ ಹೋಗಿ ಒಂದು ಅಟ್ಲೀಸ್ಟ್ ಅವ್ರಿಗೆ ಆಸೆ ಏನೋ, ಅವ್ರು ನೋಡಬೇಕು, ಒಂದು ಫೋಟೋ ತೊಗೋಬೇಕು ಅನ್ನೋದು ಆಸೆ ಇರುತ್ತೆ. ಅದೇ ಇವತ್ತು ಪೊಲೀಸವ್ರು ಏನು ಮಾಡಿದ್ದಾರೆ, ಆ ಅಭಿಮಾನಿ ಮೇಲೆ ಕೈ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿ ಇದನ್ನೆಲ್ಲ ಮಾಡೋದು ತಪ್ಪು ಅಲ್ವಾ? ಒಂದು ಅಭಿಮಾನಿಯಾಗಿ ಹೋಗಿದ್ದಾರೆ, ಅದಕ್ಕೆ ಅವರು ಕೃತಜ್ಞತೆ ಕೊಡಬೇಕು. ಅಟ್ಲೀಸ್ಟ್ ನೀವು ಬಂದಿದ್ದೀರಾ, ಈ ಥರ ಪರಿಸ್ಥಿತಿ ಅವ್ರಿಗೆ ತಿಳ್ಕೊಳ್ಳಿಕ್ಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅವ್ರಿಗೆ ಹೇಳಬೇಕು, ಇಲ್ಲ ಈ ಥರ ಆಗಿದೆ ಈ ಥರ ಅಂತ ಹೇಳಿ ಒಂದು ಮಾತಲ್ಲಿ ಅವ್ರನ್ನ ಕಳಿಸಿದ್ರೆ ಆಯಿತು. ನೀವು ಹಾಗಾಗಿ ಹಲ್ಲೆ ಮಾಡಿ ಇನ್ನೊಂದು ಮಾಡೋದು ತಪ್ಪು ಅಲ್ವಾ? ಇದಕ್ಕೆ ನಮ್ಮ ಬಾಸ್ ಬಂದ ಮೇಲೆ ನಾವು ಉತ್ತರ ಕೊಟ್ಟೇ ಕೊಡ್ತೀವಿ. ಆ ಕ್ಷಣಕ್ಕೋಸ್ಕರ ನಾವು ಕಾಯ್ತೀವಿ. ಇದಂತೂ ದಯವಿಟ್ಟು ಇದು ಎಲ್ಲರಿಗೂ ತಿಳಿಯಬೇಕು, ಎಲ್ಲ ಅಭಿಮಾನಿಗಳು ಇದನ್ನು ಹೇಳಬೇಕು. ಈ ಥರ ಆಗಿದೆ ಅನ್ನೋ ಒಂದು ಘಟನೆ ನಮ್ಮ ಬಾಸಿಗೆ ತಿಳಿಬೇಕು. ದರ್ಶನ್ ಅವರ ರಿಲೀಸ್ ಆಗಲಿ ಅಂತೇಳಿ ಧರ್ಮಸ್ಥಳಕ್ಕೆ ಒಬ್ಬ ಅಭಿಮಾನಿ ಪಾದಯಾತ್ರೆ ಮಾಡ್ತೀವಿ. ಸುದೀಪ್ ಅಂತ ಕೇಳಿದೆ. ಏನು ಹೇಳ್ತೀವಿ ಸರ್? ಒಳ್ಳೇದಾಗಲಿ, ಆ ಮನುಷ್ಯ 200 ವರ್ಷ ಚೆನ್ನಾಗಿರಲಿ, ನಮ್ಮ ಆಯುಸ್ಸು ಸ್ವಲ್ಪ ಅವ್ರಿಗೆ ಯಾಕೆ ಬರಲಿ, ಒಳ್ಳೇದಾಗಲಿ ಸರ್. ಒಳ್ಳೇದು ಮಾಡ್ತಾ ಇದ್ದಾರೆ. ಒಳ್ಳೆ ಮನುಷ್ಯನಿಗೆ ಸರ್ ಈ ಥರ ಒಳ್ಳೆಯವ್ರು ಸಿಗೋದು ಎಲ್ಲರಿಗೂ ಸಿಗಲ್ಲ. ಧರ್ಮಸ್ಥಳ ಪಾದಯಾತ್ರೆ ಹೋಗ್ತಾರೆ ಅಂತ ತಮಾಷೆ ಅಲ್ಲ. ಅದು ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಆದಷ್ಟು ಬೇಗ ಆಚೆ ಬರ್ತಾರೆ, ಆಚೆ ಬಂದು ಅವ್ರು ಭೇಟಿನೂ ಮಾಡ್ತಾರೆ. ಅವರು ಒಳ್ಳೇದು ಮಾಡಲಿ ಸರ್, ದೇವ್ರು ಒಳ್ಳೇದು ಮಾಡಲಿ, ಮಂಜುನಾಥ ಅವರು ಒಳ್ಳೇದು ಮಾಡಲಿ. ಷಡ್ಯಂತ್ರಗಳಿಗೆ ಉತ್ತರ ಕೊಡುವ ಸಮಯ ಬಂದೇ ಬರುತ್ತೆ. ಅವತ್ತು ನಾವು ಹಬ್ಬವನ್ನು ಆಚರಿಸ್ತೀವಿ ಅಂತಿದ್ದಾರೆ ಡಿ ಬಾಸ್ನ ಸೆಲೆಬ್ರಿಟಿ. ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರ. ಇವತ್ತು ಏನಪ್ಪ ವಿಶೇಷ ಅಂದರೆ, ನಮ್ಮ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಹೇಮಂತ್ ಕನ್ನಡಿಗರ ಆಶ್ರಮಕ್ಕೆ ಬಂದಿದ್ದೀವಿ. ನಮ್ಮೆಲ್ಲ ಸ್ನೇಹಿತರು ಕೂಡ ಬಂದಿದ್ದಾರೆ. ಇವತ್ತು ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ, ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ನಾವೆಲ್ಲ ಅಭಿಮಾನಿಗಳು ಕಾಯ್ತಾ ಇದ್ದೀವಿ. ದೇವ್ರ ಹತ್ರ ಬೇಡ್ಕೊತಾ ಇದ್ದೀವಿ. ಜೈ ಡಿ ಬಾಸ್.